ಸಂತೋಷ್ ಲಾಡ್ ಡಿಸಿಎಂ ಮಾಡಿ ಶ್ರೀನಿವಾಸ ಮಾನೆ ಮಂತ್ರಿ ಮಾಡಿ ದಾವಣಗೆರೆಯಲ್ಲಿ ಕ್ಷತ್ರಿಯ ಮರಾಠ ಸಮಾಜದ ಮುಖಂಡರ ಒತ್ತಾಯ ಇದು. ನೂತನ ಸಂಪುಟದಲ್ಲಿ ಮರಾಠ ಸಮುದಾಯಕ್ಕೆ ಪ್ರಾತಿನಿಧ್ಯವನ್ನ ಕೊಟ್ಟಿಲ್ಲ. ಹಿಂದಿನ ಸಂಪುಟದಲ್ಲಿ ಸಂತೋಷ್ ಲಾಡ್ ಉತ್ತಮ ಕೆಲಸ ಮಾಡಿದ್ದಾರೆ. ಕಾರ್ಮಿಕರ ಅಭಿವೃದ್ಧಿಗೆ ಲಾಡ್ ಹಲವು ಕಾರ್ಯಕ್ರಮವನ್ನ ತಂದಿದ್ದಾರೆ. ಬೇರೆ ಸಮುದಾಯದವರಿಗೆ 3 ಸಚಿವ ಸ್ಥಾನವನ್ನ ನೀಡಿದ್ದಾರೆ. ಕರ್ನಾಟಕದಲ್ಲಿ ಮರಾಠ ಸಮುದಾಯದ 50 ಲಕ್ಷ ಜನರಿದ್ರೂ ಕೂಡ ಖಾತೆ ಕೊಟ್ಟಿಲ್ಲ. ಲಾಡ್ ಮಾನೆಗೆ ಮಂತ್ರಿಗಿರಿ ನೀಡದೇ ಇದ್ದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕ್ಷತ್ರಿಯ ಮರಾಠ ವಿದ್ಯಾವರ್ಧಕ ಸಂಘದ ಮಾಲತೇಶರಾವ್ ಜಾಧವ್ ಆಗ್ರಹಿಸಿದ್ದಾರೆ. ನಾವು ನಮ್ಮ ಮರಾಠ ಸಮಾಜಕ್ಕೆ ಯಾವುದು ಪ್ರಾತಿನಿಧ್ಯ ಮಿನಿಸ್ಟ್ರಿಗಿರಿ ಯಾವುದು ಕೊಟ್ಟಿಲ್ಲ. ನಾವು ಸುಮಾರು ಕರ್ನಾಟಕದಲ್ಲಿ 50 ಲಕ್ಷ ಜನ ಇದ್ದೀವಿ. ಇದರಿಂದ ನಮಗೆ ಸಂತೋಷ್ ಲಾಡ್ ಇಂದಿನ ಸರ್ಕಾರದಲ್ಲಿ ಕಾರ್ಮಿಕ ಸಚಿವರಾಗಿ ಭಾಳ ಕೆಲಸವನ್ನು ನಿರ್ವಹಿಸಿದ್ದಾರೆ. ಹಾಗೂ ಶ್ರೀನಿವಾಸ ಮಾನ್ಯ ಅವರು ನಮ್ಮ ಸಮಾಜದಲ್ಲಿ ಇರೋಂಥವ್ರೆ ಇದ್ದಾರೆ. ನಾವು 50 ಲಕ್ಷ ಜನ ಕರ್ನಾಟಕದಾಗಿದ್ದು ಇರೋರು ಇಬ್ಬಾರಿದೆ. ನಾವು ಬೇರೆ ಜನಾಂಗದ ಎಲ್ಲರಿಗೂ 2 ಕೊಟ್ಟಿದ್ದಾರೆ. ನಮ್ಮ ಸಮಾಜಕ್ಕೂ 2 ಪ್ರಾತಿನಿಧ್ಯ ಕೊಡಲಿ ಅಂತಂದೇಳಿ ನಾವು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ತಿಳಿಸ್ತೀವಿ. ಇಬ್ಬರಿಗೂ ಸಚಿವ ಸ್ಥಾನಗಳು ಕೊಡಲಿ ಅಂತಂದೇಳಿ ನಾವು ಮರಾಠ ಸಮಾಜದಿಂದನೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.